ನಾನು ಹಸಿದಿದ್ದೇನು, ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ನನಗೆ ಕುಡಿಯಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಭೂಮಿ ಮೇಲೆ ಖುಷಿ ತಂದಣ್ಣ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಏನಪ್ಪಾ ಇವತ್ತು ವಿಶೇಷ ಅಂದ್ರೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ದೇವ್ರ ಮಕ್ಳಿಗೆ ಎಲ್ಲರಿಗೂ ಅಣ್ಣಂದಿರು ಅಕ್ಕಂದಿರು ಎಲ್ಲ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತಮ್ಮ. ಏಸಪ್ಪ ನಿಮ್ಮೆಲ್ಲರಿಗೂ 100 ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಬೇಡ್ಕೊತೀನಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ತುಂಬಾ ಮುಖ್ಯ ಅಲ್ವಾ? ಎಲ್ಲರ ಕೈ ಮುಗಿದಚ್ಚಿ ಅವ್ರಿಗೂ ಅವ್ರ ಕುಟುಂಬದವರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಡ್ಲಿ ಅಂತ ಜೋರಾಗಿ ಕ್ಲಾಪ್ಸ್ ಬರಲಿ. ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ಏಸಪ್ಪ ನಿಮ್ಮೆಲ್ಲರಿಗೂ 100 ವರ್ಷ ಚೆನ್ನಾಗಿಟ್ಟಿರ್ಲಿ ಅಮ್ಮ. ಹಾಗೆ ನಮ್ಮ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಒಂದೆರಡು ಮಾತು. ಒಂದು ಹಾಡಾಡಿ ಕೋರಸ್ ಆಡಿ ಎಲ್ಲರಿಗೋಸ್ಕರ ಒಂದು ಕ್ರಿಸ್ಮಸ್ ದಲ್ಲಿ ಒಂದು ಹಾಡು ಹೇಳ್ತಿದ್ದಾರೆ. ನಿಜವಾದ ಜೋರಾಗಿ ಕ್ಲಾಸ್ ಬರಲಿ. ಭೂಮಿ ಮೇಲೆ ಖುಷಿ ತಂದಣ್ಣ, ಕ್ರಿಸ್ಮಸ್ ನೋಡಣ್ಣ. ಭೂಮಿ ಮೇಲೆ ಖುಷಿ ತಂದಣ್ಣ, ತಾರೆಯೊಂದು ಮೂಡಿ ಬಂದಣ್ಣ. ಆನಂದದ ಹೊಳೆ ಹರಿದು ಬಂದಣ್ಣ, ತಾರೆಯೊಂದು ಮೂಡಿ ಬಂದಣ್ಣ. ಆನಂದದ ಹೊಳೆ ಹರಿದು ಬಂದಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಆಟದ ಲೋಕದ ಚಂದದ ಸುತ್ತಲೂ ಜನಿಸಿ ಬಂದಾನು, ಧರೆಯಿಂದ ಇಳಿದು ಬಂದಾನು. ಆಟದ ಲೋಕದ ಚಂದದ ಸುತ್ತಲೂ ಜನಿಸಿ ಬಂದಾನು, ಧರೆಯಿಂದ ಇಳಿದು ಬಂದಾನು. ಉನ್ನತ ಲೋಕ ಬಿಟ್ಟು ಬಂದಾನು, ಅನುಗ್ರಹಿಸಿ ಜನಿಸಿ ಬಂದಾನು. ಉನ್ನತ ಲೋಕ ಬಿಟ್ಟು ಬಂದಾನು, ಅನುಗ್ರಹಿಸಿ ಜನಿಸಿ ಬಂದಾನು. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಓಕೆ, ಸೊ ಕ್ರಿಸ್ಮಸ್ ಅಂದ್ರೆ ಏಸು ಲೋಕಕ್ಕೆ ಜನಿಸಿದ್ರು ಖುಷಿಯನ್ನು ತರೋದಕ್ಕಾಗಿ. ಎಲ್ಲರೂ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ. ಓಕೆ, ಇನ್ನೊಂದು ಕ್ರಿಸ್ಮಸ್ ಪ್ರೋಗ್ರಾಮ್ ಆಡ್ತೀವಿ. ಮುಂದೆ ಕ್ಲಾಪ್ ಮಾಡಿ ಆಡ್ಬೇಕು. ವಿ ವಿಶ್ ಯು ಅ ಮೇರಿ ಕ್ರಿಸ್ಮಸ್, ವಿ ವಿಶ್ ಯು ಅ ಮೇರಿ ಕ್ರಿಸ್ಮಸ್, ವಿ ವಿಶ್ ಯು ಅ ಮೇರಿ ಕ್ರಿಸ್ಮಸ್ ಅಂಡ್ ಹ್ಯಾಪಿ ನ್ಯೂ ಇಯರ್. We wish you a Merry Christmas, we wish you a Merry Christmas, we wish you a Merry Christmas and a Happy New Year. Good tidings to you, wherever you are. Good tidings for Christmas and a Happy New Year. Good tidings to you, wherever you are. Good tidings for Christmas and a Happy New Year. ಜೋರಾಗಿ ಕ್ಲಾಪ್ ಮಾಡೋಣ. ಈ ಸಮಯದಲ್ಲಿ ನಮ್ಮ ಚರ್ಚ್ ಫಾದರ್ ಬಿಷಪ್ ಡಾಕ್ಟರ್ ಸೌಂದರರಾಜನ್ ಪಾಸ್ಟರ್ ಅವರು ಒಂದೆರಡು ಮಾತುಗಳು ನಿಮ್ಮ ಮಧ್ಯದಲ್ಲಿ ಮಾತಾಡುವರಾಗಿರ್ತಾರೆ. ನಾವೆಲ್ಲ ಅವ್ರನ್ನ ಬರಮಾಡೋಣ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವತ್ತು ದಿನದಲ್ಲಿ ಸೀನಾಯಿ ಸ್ವಾರ್ಥ ಇಂಡಿಯಾ ಸಭೆ ಮಕ್ಕಳಾದ ನಾವೆಲ್ಲ ಒಂದು ಸೇರಿ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಒಂದು ಓಲ್ಡ್ ಏಜ್ ಆಶ್ರಮಕ್ಕೆ ನಾವೆಲ್ಲ ಬಂದು ಸೇರಿದ್ವಿ. ನಿಜವಾಗ್ಲೂ ನೋಡ್ಬೇಕಾದ್ರೆ ಜನಶ್ರೀ ಯೋಗೇಶ್ ಮತ್ತು ಮಂಜುಳಾ ಸಹೋದರಿ ಕ್ರಿಸ್ತ ನಾಮದಲ್ಲಿ ಕ್ರಿಸ್ತ
ಕ್ರಿಸ್ಮಸ್ ಹಬ್ಬದೊಂದಿಗೆ ನಿಮಗೆ ನಾವು ವಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಸುಮಾರು 170 ಜನ ನೀವು ಇವನ್ನ ನೀವು ಘೋಷಿಸುವಾಗಿರ್ತೀರಾ. ನೋಡ್ಬೇಕಾದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಇನ್ನೊಂದು ಕಡೆ ಇಷ್ಟು ವಯಸ್ಸಾಗಿರೋರು ಬೆಳಗಿನವರಾಗಿರ್ತೀರಾ, ಕೆಲವರು ಇರ್ತಾರೆ, ಹಲವಾರು ರೀತಿಯಲ್ಲಿ ತೊಂದರೆಗಳಿರೋರನ್ನೇ ನೀವು ಕರ್ಕೊಂಡು ಬಂದು ಅವರಿಗೆ ಒಂದು ಆಶ್ರಯ ಕೊಟ್ಟು ಅವರಿಗೆ ದಿನಾನು ಅವ್ರ ತಕ್ಕ ವಿಚಾರವನ್ನು ಮಾಡಿ ಅವರಿಗೆ ಊಟ ವ್ಯವಸ್ಥೆ ಮತ್ತು ಆಹಾರ, ಇದು ವಸ್ತುಗಳು, ಮತ್ತೆ ಏನ ಶರೀರದ ಬೆಳೆಗಳಿಗೆ ಅವ್ರ ತಕ್ಕ ಒಂದು ಮೆಡಿಸಿನ್ಗಳು, ಇದೆಲ್ಲ ನೀವು ಕೊಡುವಾಗ ನಿಜವಾಗ್ಲೂ ಯೇಸು ಸ್ವಾಮಿ ಸೇವೆ ನೀವು ಮಾಡ್ತೇವೆ. ನಿಜವಾಗ್ಲೂ ನನ್ನ ಮಟ್ಟಿಗೆ ನೀವು ನೋಡಿ ಯೇಸು ಸ್ವಾಮಿ ಹೇಳಿದ್ದಾರೆ. ಮತ್ತೆ ಪುಸ್ತಕದಲ್ಲಿ 25ನೇ ಅಧಿಕಾರದಲ್ಲಿ ನೋಡುವಾಗ ವಾಕ್ಯ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದ್ರೆ, ಬಟ್ಟೆ ಇಲ್ಲವರಿಗೆ ನೀವು ಬಟ್ಟೆ ಕೊಟ್ಟಿದ್ದೀರಾ, ಆಹಾರ ಇಲ್ಲವರಿಗೆ ಆಹಾರ ಕೊಟ್ಟಿದ್ದೀರಾ, ಅವರಿಗೆ ತೊಂದರೆಯಲ್ಲಿರುವಾಗ ಅವ್ರಿಗೆ ಸಹಾಯ ಮಾಡಿದ್ದೀರಾ. ಆ ತರ ನೀವು ಮಾಡಿದ್ರೆ ಅವ್ರಿಗೆ ಅದು ನನಗೇ ನೀವು ಮಾಡಿರ್ತಾರ ಅಂತ ಯೇಸು ಹೇಳಿದ್ದಾರೆ. ಆ ಸೇವೆನೇ ಸಹೋದರಿ ಮಂಜುಳಾ ಅವರು ಮತ್ತು ಅವರ ಯಜಮಾನರು ಇದು ಮಾಡ್ತಾರೆ. ಬೈಬಲ್ ನಲ್ಲಿ ಇರುವ ಪ್ರಕಾರವಾಗಿ ಯೇಸು ಹೇಳಿದ ಪ್ರಕಾರವಾಗಿನೇ ಇವರು ಮಾಡುವ ಸೇವೆ ಆಗಿದೆ. ತುಂಬಾ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ನಾವು ಮಾಡಕ್ಕಾಗಿಲ್ಲ, ಆದ್ರೆ ದೇವರ ಅವನೇ ಇಟ್ಟಿದ್ದಾರೆ ಮಾಡಕ್ಕೆ. ಅಲ್ಲೆಲೂಯ, ದೇವರ ಸ್ತೋತ್ರ. ನೀನು ರೋಗದಲ್ಲಿ ಬಿದ್ದಿದ್ದನು ಅಥವಾ ಸೆರೆಯಲ್ಲಿದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸರು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನಿಗೆ ಏನೇನು ಮಾಡುವಿರೋ ಅದನ್ನು ನನಗೂ ಮಾಡಿದ ಹಾಗೆ ಎಂದು ಸತ್ಯವಾಗಿ ಹೇಳ್ತೇನೆ. ಯೋಗೇಶ್ವರ ಮಾಡುವವರಾಗಿದ್ದಾರೆ. ನಿಮ್ಗೆಲ್ಲ ಇದು ದೊಡ್ಡ ಸೇವೆ. ಜೀವಮಾನದಲ್ಲಿ ನೆನಪಿಡ್ಬೇಕಿಲ್ವಾ? ಅದರಿಂದ ಯೇಸು ಹೇಳಿದ ಪ್ರಕಾರವಾಗಿ ಇದೆಲ್ಲ ಮಾಡುವಾಗ ನನಗೇ ಮಾಡುತ್ತೆ ಯೇಸು ಹೇಳಿದ. ಈ ಕರ್ತವ್ಯವನ್ನು ದೇವರು ಕೊಟ್ಟಿದ್ದಾರೆ. ಇನ್ನು ಹೆಚ್ಚಾಗಿ ಅವರಿಗೆ ಸುಖ ಆರೋಗ್ಯ, ಸಮೃದ್ಧಿ, ಆಶೀರ್ವಾದ, ಆಯುಷ್ಯ ಕೊಡಲಿ. ನಿಮ್ಮೆಲ್ಲರೂ ಕ್ರಿಸ್ತನ ನಾಮದಲ್ಲಿ ಒಳ್ಳೆ ಆರೋಗ್ಯ ಇದು ಸಮಾಜವಾಗಿ ಸಂತೋಷವಾಗಿ ಹೇಳಿ ನೀವೆಲ್ಲರೂ ಕ್ರಿಸ್ತರ ಪರವಾಗಿ ನಾವೆಲ್ಲ ಆಶೀರ್ವಾದ ಮಾಡೋದಾಗಿತ್ತು. ಹೆಚ್ಚಾಗಿ ಆಶೀರ್ವಾದ ಮಾಡ್ತೀವಿ, ಪ್ರಾರ್ಥನೆ ಮಾಡೋಣ. ಸೋದರ ಪರಿಶುದ್ಧ ದೇವಾದಿ ದೇವರೇ, ರಕ್ಷಣೆ ಅಪ್ಪ, ಕ್ರಿಸ್ಮಸ್ ಹಬ್ಬದ ದಿನದಲ್ಲಿ ಆದಕರ್ತನೆ ಈ ಓಲ್ಡ್ ಏಜ್ ಹೋಮ್ಗಳನ್ನು ನಡೆಸುವ ಸಹೋದರ ಅಪ್ಪ ಯೋಗೇಶ್ ಮತ್ತು ಮಂಜುಳಾ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ವಿ. ಈ ಸ್ಥಳದಲ್ಲಿ ಸುಮಾರು 120 ಜನ ವಯಸ್ಸಾಗಿರೋರು, ಹಲವಾರು ರೀತಿಯಲ್ಲಿ ತೊಂದರೆಗಳಿರೋರು, ಬೆಳಗಿನಲ್ಲಿರೋರು, ಇಂಥವರಿಗೆಲ್ಲ ಆವತ್ತಿನ ಅವರು ಆಶ್ರಯ ಕೊಟ್ಟು ಇವರಿಗೆ ಘೋಷಿಸುವಂತೆ ನೀವು ಅವ್ರಿಗೆ ಅನುಗ್ರಹ ಮಾಡಕ ಸಹೋದರ ದೇವರೇ. ತಂದೆ, ಕುಮಾರ, ಪವಿತ್ರ ಹೆಸರಿನಲ್ಲಿ ಅಪ್ಪ ಈ ಜಡಿಸಿ ಚಾರಿಟಬಲ್ ಟ್ರಸ್ಟ್ ಅನ್ನು ಇಲ್ಲಿ ಇರುವ ಎಲ್ಲ ಸಹೋದರನ್ನು ಕೆಲಸ ಮಾಡೋಣ. ಆವತ್ತಿನ ಸಹೋದರಪ್ಪ ಯೋಗೇಶ್ ಮತ್ತು ಮಂಜುಳಾ ಸಹೋದರನು ನಿಮ್ಮ ನಾಮದಲ್ಲಿ ಆಶೀರ್ವಾದ ಮಾಡ್ತಿದ್ದೇವೆ. ಹೆಚ್ಚಾಗಿ ಇವರಿಗೆ ಆಶೀರ್ವಾದವನ್ನು ಕೊಡಿದ್ದೇವೆ, ಸುಖಾಸಗಳನ್ನು ಕೊಡಿದ್ದೇವೆ, ನಿಮ್ಮಲ್ಲಿ ಶಾಂತಿ ಸಮಾಧಾನ ಕೊಡಿದ್ದೇವೆ. ಕಷ್ಟಪಡದೆ ಹೊರಗೆ ಎಲ್ಲರನ್ನು ಬಳಿ ನಾನಿಗೆ ವಿಶ್ರಾಂತಿ ಕೊಟ್ಟೆ ಅಂತ ಹೇಳಿ ಮತ್ತೆ 11:22 ಹೇಳಿದ್ರಪ್ಪ. ನೀವು ನಂಬುವಾಗ, ನಿಮ್ಮ ಬಳಿ ಬೇಡಿಕೊಳ್ಳುವಾಗ ಸಕಲ ಸಮಾಧಾನ ಆಸ್ವಾದಿಗೆ ಜೀವಿಸಕ್ಕೆ ಅನುಗ್ರಹ ಮಾಡಪ್ಪ. ಬೇರೆ ಕಾದುಕೊಳ್ಳದೇವ್ರೆ ಅನೇಕ ಜನರನ್ನು ಅಪ್ಪ ದೇವರೇ ಇವರಿಗೆ ಸಹಾಯವಾಗಿ ಬರಲಿ ದೇವರೇ ಸ್ತೋತ್ರಪ್ಪ. ಅನೇಕ ಜನರು ಅಪ್ಪ ದೇವರೇ ಅಪ್ಪ ಉಳ್ಳವರು, ಇಟ್ಕೊಂಡಿರುವವರು, ಹಣ ಆಸ್ತಿ ಪಾಸ್ತಿ ಇಟ್ಕೊಂಡಿರುವವರು, ಇವರೆಲ್ಲ ಅಪ್ಪ ದೇವರು ಇಂಥವ್ರಿಗೆ ನೋಡಿ ಸಹಾಯ ಮಾಡೋದಾಗಿ ಕಾಣಬೇಕು. ಸರ್ಕಾರಗಳು ಸಹಾಯ ಮಾಡಲೇಬೇಕಪ್ಪ. ಒಳ್ಳೆ ಕೆಲಸ ಕಾರ್ಯನು ಅಪ್ಪ ಒಳ್ಳೆಯದೇ ಮಾಡೋದಾಗಿದ್ದೀರಪ್ಪ. ನೀವು ಹೇಳಿದ ಪ್ರಕಾರವಾಗಿದೆ. ಆದಿಕರ್ತನೆ ಆಹಾರ ಇಲ್ಲ ಸಮಯದಲ್ಲಿ, ಬಟ್ಟೆ ಇಲ್ಲ ಸಮಯದಲ್ಲಿ, ಅಪ್ಪ ಶ್ರಮಗಳಿರುವ ಸಮಯದಲ್ಲಿ, ಬೆಲೆಯ ಅಪ್ಪ ರೋಗಗಳಿರುವ ಸಮಯದಲ್ಲಿ ನೀವು ಅವ್ರ ಕಡೆ ಏನೆಲ್ಲ ಮಾಡ್ತಿರೋ ಅದು ನನಗೇ ಮಾಡಿದಂತ ಏಸಲ್ಲಿ ಹೇಳಿದ್ರಪ್ಪ. ಅದೇ ಇವರು ಮಾಡುವಂತಹ ಸಹೋದರರು ಅವ್ರ ಕಡೆ ಇವರು ಕುಟುಂಬದನ್ನು ಮತ್ತು ಬಂದಿರ್ತಾರೆ ಎಲ್ಲರನ್ನು ಇವರಿಗೆ ಅಪ್ಪ ದೇವರು ಇರುವ ಎಲ್ಲ ವಯಸ್ಸಾಗಿರೋರು ಎಲ್ಲರನ್ನು ಅಪ್ಪ ದೇವರೇ
ಅಪ್ಪ ಒಬ್ಬೊಬ್ಬರು ತನ್ನ ಅಪ್ಪ ದೇವರಿಗೆ ಆಶೀರ್ವಾದ ಮಾಡಿ ತಿಳಿಸ್ಬೋದ್ರ ಇದಕ್ಕಪ್ಪ ಈ ಒಂದು ದೇವರಲ್ಲಿ ಸ್ಪಾನ್ಸರ್ ಮಾಡಿದ ಕಮಲಾ ಸೋದರಿ ಮತ್ತೆ ಮೂಪ್ರಮ್ ಅವರು ಇಲ್ಲಪ್ಪ ಸುಶೀಲಮ್ಮ ಅವರು ಇಲ್ಲಿ ಯಾರೆಲ್ಲ ಇದಕ್ಕೆ ಅಪ್ಪ ದೇವರಿಗೆ ಒಂದು ದಿನದಲ್ಲಿ ಸ್ಪಾನ್ಸರ್ ಮಾಡಿದಾರೋ ಅವ್ರ ಕುಟುಂಬವನ್ನು ಈಗ ಆಶೀರ್ವಾದ ಮಾಡಬೇಕು ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ದೇವರ ಕೃಪೆ ಹೆಚ್ಚಾಗಿ ದೇವರೇ ಈ ಶ್ರೀನಾಥ ಸ್ವಾಮಿ ಇದೇ ಸೇವೆ ಒಳಗಾಗಿ ಅಪ್ಪ ದೇವರ ಈ ಕಾರ್ಯಕ್ರಮ ನಡೆಸಕ್ಕೆ ಮಾಡಿ ಕೃಪೆ ಕೊಡಬೇಕಾಗಿಸ್ತೋತ್ರ ಪ್ರತಿ ವರ್ಷ ನಾವು ಬಂದ ಅಪ್ಪ ದೇವರು ಕಾಣ್ಬೇಕಪ್ಪ. ಪ್ರತಿ ವರ್ಷ ನಾನು ಸಹಾಯವಾಗಿರ್ಬೇಕು ದೇವರೇ, ನನ್ನ ಸಭೆ ಸಹಾಯ ಇರ್ಬೇಕು ದೇವರೇ. ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡ. ಖುಷಿ ಆಯ್ತು. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ನಿಜವಾಗ್ಲೂ ನೀವು ಹೇಳಿದ್ ಕೇಳಿ ನಂಗೆ ನಿಜವಾಗ್ಲೂ ಖುಷಿ ಆಯ್ತು.